700 ವರ್ಷ ಹಳೆಯ ದೇವಸ್ಥಾನವಾಗಿದ್ದು, ಪುರಾತನವಾದ ದೇವಸ್ಥಾನವಾಗಿದ್ದು, ಇದಕ್ಕೆ ಆಲಪ್ಪ ನಾಯಕ ಮತ್ತೆ ದೊಡ್ಡಾಲಪ್ಪ ನಾಯಕ ಅಂತೇಳಿ ಇಬ್ಬರು ಅಣ್ಣ ತಂದಿರು ಜೀರ್ಣೋದ್ಧಾರ ಮಾಡಿದ್ದಾರೆ. ಈ ಎರಡು ವೈಷ್ಣವ ದೇವಾಲಯಗಳು, ಒಂದು ಲಕ್ಷ್ಮೀಕಾಂತ ಮತ್ತೆ ಒಂದು ಲಕ್ಷ್ಮೀ ನರಸಿಂಹ, ಎರಡೂ ವೈಷ್ಣವ ದೇವಾಲಯಗಳು ದ್ವಿಕುಟಾಚಲವಾಗಿರೋದ್ರಿಂದ ಎರಡು ಸಾಲಿಗ್ರಾಮ ಶಿಲೆಯಾಗಿರುತ್ತೆ. ಸಾಲಿಗ್ರಾಮ ಶಿಲೆಯಿಂದ ಕೆತ್ತಲ್ಪಟ್ಟಿದೆ. ಲಕ್ಷ್ಮೀಕಾಂತ ಅಂತೇಳಿ ಅದು ತುಂಬ ಕೆತ್ತನೆ ಕೆಲಸ ಇದೆ ಅದರೊಳಗೆ. ಮೇಲಾಗಿ ಈ ವಂಶ ಪಾರಂಪರೆಯಾಗಿ ನಾವು ಅಲ್ಲಿಂದ ಇಲ್ಲಿವರೆಗೂ ನಾವು ವಂಶ ಪಾರಂಪರೆಯಾಗಿ ಈ ಎರಡು ದ್ವಿಕುಟಾಚಲವನ್ನು, ಎರಡೂ ದೇವಸ್ಥಾನವನ್ನು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಮೊದಲೇ ಹೇಳಿದ ಹಾಗೆ ಎರಡು ವೈಷ್ಣವ ದೇವಾಲಯ ದೇವರಪುರ ಮಧ್ಯಭಾಗದಲ್ಲಿ, ಅಂದರೆ ಈಗಿನ ಕಾಲದಲ್ಲಿ ದೇವಲಾಪುರ ಮಧ್ಯಭಾಗದಲ್ಲಿ ಇದೆ. ಒಂದು ಪ್ರಮುಖವಾದ ದೇವಸ್ಥಾನ ದ್ವಿಕುಟಾಚಲ ಅಂತಂದರೆ ಒಂದು ಲಕ್ಷ್ಮೀಕಾಂತ, ಇನ್ನೊಂದು ಲಕ್ಷ್ಮೀ ನರಸಿಂಹ ಅಂತೇಳಿ ಎರಡು ವೈಷ್ಣವ ದೇವಾಲಯಗಳೇ. ಇದು ಆಲಪ್ಪ ನಾಯಕ ಮತ್ತು ದೊಡ್ಡಾಲಪ್ಪ ನಾಯಕ ಅಂತೇಳಿ ಇಬ್ಬರು ಅಣ್ಣ ತಮ್ಮದಿರು ಇಲ್ಲಿ ಆಳ್ತಿರ್ಬೇಕಾದ್ರೆ ಎರಡು ದೇವಾಲಯವನ್ನು ಸ್ಥಾಪನೆ ಮಾಡಿದ್ರು. ಇದು ಮೂಲ ವಿಗ್ರಹ ಬಂದು ಎರಡು ಹೊಯ್ಸಳರ ಶೈಲಿಯಲ್ಲೇ ಇದೆ. ಸಾಲಿಗ್ರಾಮ ಶಿಲೆಯಿಂದ ಆಗಿರ್ತಕ್ಕಂಥದ್ದು ಎರಡು ಮೂಲ ವಿಗ್ರಹಗಳು ಹೊಯ್ಸಳ ಶೈಲಿಯಲ್ಲಿ ಕೆತ್ತಲ್ಪಟ್ಟಿದೆ. ಇದು ನಾಗಮಂಗಲ ತಾಲೂಕು, ಮಂಡ್ಯ ಜಿಲ್ಲೆ, ದೇವಲಾಪುರ ಹೋಬಳಿ ಮತ್ತು ಗ್ರಾಮದಲ್ಲಿದೆ.